Good morning, everybody. Seeking the blessing of Dharmasthala Manjunatha Swami and Janardana Swami, and also seeking the blessings of Sri D. Virendra Hegde ji and the dignitary of the dais and colleagues and students. Please allow me today speak in Kannada. I am more comfortable in Kannada to speak with you. Please allow me in the Kannada one. ಧನ್ಯವಾದಗಳು. ಮೊದಲನೇದಾಗಿ ನಾನು STM ಕಾಲೇಜ್ಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವ ನಡೆದಿರುವಂಥ ಈ ಧರ್ಮಸ್ಥಳ ಕಾಲೇಜಿನಲ್ಲಿ ಬಂದು ಮಾತಾಡೋದೇ ಒಂದು ಸುವರ್ಣ ಅವಕಾಶ. ಅದಕ್ಕಾಗಿ ಮೊದಲನೇದಾಗಿ ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಭಾಳ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ನನಗೆ ಡಾಕ್ಟರ್ ಕುಮಾರ್ ಹೆಗ್ಡೆಯವರ ಆಫೀಸಲ್ಲಿ ಕೂತ್ಕೊಂಡಾಗ ಇಬ್ಬರು ಕೇಳಿದರು, ನೀವು STM ಕಾಲೇಜಿನ ಓಲ್ಡ್ ಸ್ಟೂಡೆಂಟ ಅಂತ. ನಾನು ನ್ಯೂ ಸ್ಟೂಡೆಂಟ್ ಕಾಲೇಜಿಗೆ ಇವತ್ತಿನಿಂದ. ಭಾಳ ಒಳ್ಳೆಯ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ಟಾಪಿಕ್ ಇವತ್ತು ರೂರಲ್ ಎಂಟರ್ಪ್ರಿನರ್ಶಿಪ್, ಭಾಳ ಒಳ್ಳೆಯ ಟಾಪಿಕನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. ನಾನು ಆ್ಯಕ್ಚುಲಿಯಾಗಿ ಕನ್ವರ್ಸೇಷನ್ ಮಾಡೋದು ನನಗೆ ಭಾಳ ಇಷ್ಟ. ಸ್ಟೂಡೆಂಟ್ ಜೊತೆಗೆ ನಾನು ವರ್ಷಕ್ಕೊಂದು ಸಲ MBA ಸ್ಟೂಡೆಂಟ್ಗೆ ಆಳ್ವಾಸ್ ಕಾಲೇಜ್ಗೆ ಪ್ರತಿ ವರ್ಷ ಹೋಗ್ತೇನೆ. 2 ಗಂಟೆ ಸ್ಪೀಚ್ ಕೊಡ್ತೇನೆ MBA ಫೈನಲ್ ಸ್ಟೂಡೆಂಟ್ಗೆ. ಮಕ್ಕಳ ಜೊತೆಗೆ ಮಾತಾಡೋದು, ನಮ್ಮ ಏನು ಜನರಿದೆ ಅಂತ ಹಂಚಿಕೊಳ್ಳೋದೇ ನನಗೆ ಭಾಳ ಸಂತೋಷ. ಬಟ್ ಇವತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದೇವೆ, ಅದಕ್ಕಾಗಿ ಕನ್ವರ್ಸೇಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾನು ನೇರವಾಗಿ ನನ್ನ ಜರ್ನಿ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಯಾಕೆ ಕನ್ನಡದಲ್ಲಿ ಮಾತಾಡಬೇಕಂತ ಹೇಳಿದೆ ಅಂತ ಕೇಳಿದರೆ, ನಾನು ಇಲ್ಲಿ ಕೂತ್ಕೊಂಡಂಥ ಹೆಚ್ಚಾಗಿ ನಾನು ಓದಿದ್ದೇನೆ. ಇಲ್ಲಿ ಜೋಶಿಯವರಿದ್ದಾರೆ, ಡಾಕ್ಟರ್ ಸತೀಶ್ ಚಂದ್ರ ಅವರಿದ್ದಾರೆ, ಎಲ್ಲ ಡಿಗ್ನಿಟರಿಸಿಗೆ ಮಾತಾಡಿದ್ದಾರೆ. ಅವ್ರಿಗೆ ಹೆಚ್ಚಾಗಿ ನಾನು ಓದಿದ್ದೇನೆ. ಶಾಲೆ ಕಾಲೇಜುಗಳು ಹೋಗುವಾಗ ವಿದ್ಯಾಭ್ಯಾಸದ ಒಂದು ಅತ್ಯುನ್ನತ ಘಟ್ಟ ಯಾವುದು ಅಂತ ಕೇಳಿದರೆ ಅದು 10ನೇ ಕ್ಲಾಸು. 10ನೇ ಕ್ಲಾಸಲ್ಲಿ ನಾನು 5 ಸಲ ಎಕ್ಸಾಮನ್ನು ಬರೆದಿದ್ದೇನೆ. ಡೆಫಿನೆಟ್ಲಾಗಿ ಇಲ್ಲಿ ಕೂತ್ಕೊಂಡವರು ಯಾರು ಕೂಡ 10ನೇ ಕ್ಲಾಸಲ್ಲಿ 5ನೇ ಸರ್ತಿ ಎಕ್ಸಾಮ್ ಪಾಸ್ ಆದವರು ಯಾರೂ ಇಲ್ಲ. ಅದಕ್ಕೆ ನಾನು ತುಂಬ ಸಂತೋಷವನ್ನು ಪಡಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಈ ಮಾತನ್ನು ಯಾಕೆ ಹೇಳಿದ್ದೇನೆ ಅಂತ ಕೇಳಿದರೆ, ವಿದ್ಯಾಭ್ಯಾಸ ನಮ್ಮ ಜೀವನದಲ್ಲಿ ಅತಿ ಉತ್ತಮವಾದಂಥ ಒಂದು ಘಟ್ಟ ಅಂತಲೂ ಹೇಳಿ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಎಲ್ಲವೂ ಕೂಡ ವಿದ್ಯಾಭ್ಯಾಸದಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರೂರಲ್ ಡೆವಲಪ್ಮೆಂಟ್ ನಮಗೆ ಎಲ್ಲಿ ಹಳ್ಳಿಯಲ್ಲಿ ಹುಡ್ತಾ ಅದು ನಮಗೆ ಸೌಭಾಗ್ಯ. ಅಲ್ಲಿ ಎಲ್ಲವನ್ನು ಕಲಿಸ್ತದೆ ನಮಗೆ. ಅಂದರೆ ಎಲ್ಲಿ ಬ್ಯಾಕ್ವರ್ಡ್ ಏರಿಯಾಸ್ ಇರ್ತದೆ ಅಲ್ಲಿ ಎಲ್ಲವನ್ನು ನಮಗೆ ಪ್ರಕೃತಿಯೇ ಕಲಿಸಿಕೊಡ್ತದೆ. ನೀವು ಉದ್ಯೋಗದ ಜಗತ್ತಿನಲ್ಲಿ ನೆನಪಿಸಿಕೊಂಡಾಗ ಧೀರುಭಾಯಿ ಅಂಬಾನಿ ಈಸ್ ಆಲ್ಸೋ ಫ್ರಮ್ ರೆಸಿಡಿಂಗ್ ಇನ್ ದ ಜುನಾಗಢ್ ಏರಿಯಾ. ಅವರು ಭಾಳ ಹಿಂದಿನ ಒಂದು ಹಳ್ಳಿಯಿಂದ ಬಂದವರು. ಪೆಟ್ರೋಲ್ ಪಂಪಲ್ಲಿಗೆ ಒಬ್ಬ ಪೆಟ್ರೋಲ್ ತುಂಬಿಸುವಂಥ ಒಬ್ಬ ನೌಕರನಾಗಿ ಕೆಲಸ ಮಾಡಿದವರು. ಈಗ ಎಲ್ಲಿದ್ದಾರೆ ಅವರು? ಅಗೇನ್ ದ ಲಾರ್ಜೆಸ್ಟ್ ಎಂಟರ್ಪ್ರಿನರ್ ಅಗೇನ್ ಅಡಾನಿ ಇಸ್ ಎ ಜಸ್ಟ್ ಎ PRO ಲೈಕ್ ಈಸ್ ಡೂಯಿಂಗ್ ಈಸ್ ಜರ್ನಿ ಇನಿಷಿಯಲಿ ಆ್ಯಸ್ ಎ PRO ಲೈಸನಿಂಗ್ ಆಫೀಸರ್. ಈಗ ಎಲ್ಲಿದ್ದಾರೆ ಅವರು? ಇಂಥ ತುಂಬ ಜನರ ಹೆಸರನ್ನು ಹೇಳ್ತಾ ಹೋದರೆ ವಿದ್ಯಾಭ್ಯಾಸವೇ ದೊಡ್ಡದು ಅಂತ ನನಗೆ ಕಾಣಿಸ್ತಾ ಇಲ್ಲ. ಆದರೆ ಎಲ್ಲದಕ್ಕೂ ವಿದ್ಯಾಭ್ಯಾಸ ಬೇಕೇ ಬೇಕು. ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೇನೆ. ಇವತ್ತು ಕನ್ನಡದಲ್ಲಿ ಯಾಕೆ ಮಾತಾಡ್ತಾನೆ ಅಂತ ಕೇಳಿ ನನಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಇಲ್ಲಿ ಕೂತ್ಕೊಂಡವರು ಹೆಚ್ಚಿನವರು ಪ್ರೊಫೆಸರ್ ಮತ್ತು ಹಿಂದ್ಗಡೆ ವಿದ್ಯಾರ್ಥಿಗಳಿದ್ದಾರೆ. ನನ್ನ ಜರ್ನಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಎಷ್ಟು ಸರಿಯಾ ತಪ್ಪ ನನಗೆ ಗೊತ್ತಿಲ್ಲ. ಎಷ್ಟು ನಿಮ್ಮ ಕೆಲಸಕ್ಕೆ ಬರೋದಿಲ್ಲ, ಐ ಡೋಂಟ್ ನೋ. ನಾನು ಈ ಕಾಲೇಜಿಗೆ ಹೇಳಿದರೆ, ಈಗ ಕುಮಾರ್ ಹೆಗ್ಡೆ ಅವರು 69ನೇ ಇಸವಿಯಲ್ಲಿ ಈ ಕಾಲೇಜಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಈ ಕಾಲೇಜು ಸ್ಥಾಪನೆ ಆಗಿತ್ತಂತೆ. ಆವಾಗ ನಾನು ಹುಟ್ಟಲೇ ಇಲ್ಲ. ನಾನು 69 ನನ್ನ ಡೇಟ್ ಆಫ್ ಬರ್ತ್ ಆವಾಗಲೇ. ನಾನು ಹುಟ್ಟೋದಕ್ಕಿಂತ ಮುಂಚೆ ಈ ಕಾಲೇಜ್ ಆಗಿದೆ. ಹಾಗೆ ಈ ಕಾಲೇಜಿನಲ್ಲಿ ಬಂದು ಏನು ಮಾತಾಡಬೇಕಂತ ನನಗೆ ಅನಿಸ್ತಾ ಇರಲಿಲ್ಲ. ನಾನು ಕಾಲೇಜಿಗೆ ಮೊದಲು ಬಂದದ್ದು ಯಾವಾಗ ಅಂತ ಕೇಳಿದರೆ, ಇಲ್ಲಿ ಮಕ್ಕಳ ಮೇಳ ಅಂತ ಒಂದು ಕಾರ್ಯಕ್ರಮ ಈ ಕಾಲೇಜಿಂದ ನಡೆದಿತ್ತು. ಆವಾಗ ನಮ್ಮೂರಿನ ಅಧ್ಯಾಪಕರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು. ಆವಾಗ ನಾನು SDM ಕಾಲೇಜಿಗೆ ಬಂದದ್ದು. ನನ್ನ ವಿದ್ಯಾಭ್ಯಾಸ ಆಗಿದ್ದು ಗುರುವೇನಕೆರೆ ಪ್ರೌಢಶಾಲೆ ಗುರುವೇನಕೆರೆಯಲ್ಲಿ 10ನೇ ಕ್ಲಾಸ್ ತನಕ ಓದಿ ಆಮೇಲೆ ನಾನು ಓದಲಿಕ್ಕಾಗಲಿಲ್ಲ, ಫೈಲ್ ಆದೆ ನ್ಯಾಚುರಲ್ ಆಗಿ. ಅದು ಯಾಕೆ ಪಾಸ್ ಮಾಡಿದೆ ಅಂತ ಅದು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಸಂದರ್ಭದಲ್ಲಿ SLC ಪಾಸ್ ಆದವರಿಗೆ 35,000 ರೂಪಾಯಿ ಸಬ್ಸಿಡಿಯನ್ನು ಸರ್ಕಾರದಿಂದ ಸಿಗ್ತಾಯಿತ್ತು. ಅದು ಎಲ್ಲಿಗೆ ಅಂತ ಕೇಳಿದ್ರೆ STD PSO ಇರುವಂಥ ಜಮಾನ ಅದು. ಈಗೆಲ್ಲ ಮೊಬೈಲು ಡಿಫ್ರೆಂಟಾಗಿ ಕಮ್ಯುನಿಕೇಷನ್ ಡೆವಲಪ್ ಆಗಿದೆ. ಆ ಟೈಮ್ STD PSO ಯಾರು ಮಾಡ್ತಾರೋ ಅವರಿಗೆ
10th ಪಾಸಾಗಿರಬೇಕು. 35,000 ರೂಪಾಯಿ ಗೌರ್ಮೆಂಟಿಂದ ಸಬ್ಸಿಡಿ ಸಿಗ್ತಾಯಿತ್ತು. ಅದರಲ್ಲಿ ಖಾಲಿ ನಮಗೆ 15,000 ಕಟ್ಟಲಿಕ್ಕೆ 20,000 ರೂಪಾಯಿ ಗೌರ್ಮೆಂಟಿಂದ ಫ್ರೀಯಾಗಿ ಸಬ್ಸಿಡಿ ಸಿಗ್ತಾಯಿತ್ತು. ಅದನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ನಾನು ಕಂಟಿನ್ಯೂಸ್ ಆಗಿ 5 ಸಾಲ ಎಕ್ಸಾಮನ್ನು ಬರೆದು ಪಾಸಾದೆ. ಬಟ್ ನಾನು ಪಾಸಾದಾಗ ಅದು STD ಏನು ಹೇಳ್ತಾರೆ ಅದಕ್ಕೆ ಆ ಬಿಸ್ನೆಸ್ ಕಡಿಮೆ ಆಗ್ತದೆ. ನಾನು ಮತ್ತೆ ಬೇರೆ ಕಡೆಗೆ ಗಮನ ಕೊಟ್ಟು ಹೋಟ್ಲಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಮೊದಲನೇದಾಗಿ ನಮ್ಮ ಊರಲ್ಲೇ ಒಂದು ಲಾಸ್ಟ್ ಮೋರಸ್ ಮೆಟಲ್ ವೇರ್ಸ್ ಅಂತ ಇತ್ತು, ಒಂದು ಹಾರ್ಡ್ವೇರ್ ಅಂಗಡಿ. ಅದರಲ್ಲಿ 80 ರೂಪಾಯಿಗೆ ನಾನು ಕೆಲಸ ಮಾಡಿದೆ. ತದನಂತರವಾಗಿ ಕಾರ್ಕಳದಲ್ಲಿ ವೆಲ್ಕಮ್ ಹೋಟ್ಲ್ ಅಂತ ಇತ್ತು, ಅಲ್ಲಿ ಕೆಲಸ ಮಾಡಿದೆ. 120 ರೂಪಾಯಿ ಸಂಬಳ. ಅದು ಬಿಟ್ಟು ಕೂಲಿ ಕೆಲಸ. ಆ ಟೈಮಲ್ಲಿ SC ST ಅವರಿಗೆ ಗೌರ್ಮೆಂಟಿಂದ ಈ ಗದ್ದೆ ಮಾಡುವಂಥ ಗದ್ದೆ ಮಾಡಿಕೊಡೋದು ಅವರಿಗೆ ಅಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಅಲ್ಲಿ ಮಣ್ಣು ಹೊರುವಂಥ ಕೆಲಸ. ಯಾಕೆಂದರೆ 50% ಸಂಬಳ, ದೊಡ್ಡವ್ರು ಹೊತ್ತರೆ ಜಾಸ್ತಿ ಸಿಗ್ತದೆ, ಮಕ್ಕಳು ಹೊತ್ತರೆ ಅರ್ಧ ಸಂಬಳ. ಅದೆಲ್ಲ ಮಾಡಿಕೊಂಡು ಇನ್ಯಾಯಿತು ನಮಗೆ ಇಲ್ಲಿಂದ ಏನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನೇರವಾಗಿ ಮತ್ತು ನನ್ನ ಅಣ್ಣನವರು ಬರೋಡದಲ್ಲಿದ್ದರು. ಸೊ ಅವ್ರ ಜೊತೆಗೆ ನಾನು ಬರೋಡಕ್ಕೆ ಪ್ರಯಾಣವನ್ನು ಬೆಳೆಸಿದೆ. ಅಲ್ಲಿ ಹೋಗಿ ಒಂದು ಕ್ಯಾಂಟೀನಲ್ಲಿ, ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತ ಈಗ ನಾವು ಎಲ್ಲಿಂದ MRPL ಅಂತ ಇದೆಯಾ ಅದೇ ಥರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಅಲ್ಲಿ ಒಂದು ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನಲ್ಲಿ ಕ್ಯಾಂಟೀನ್ ಬಾಯ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ನನಗೆ ಆವಾಗ 300 ರೂಪಾಯಿ ಸಂಬಳ. ಇಟ್ ಈಸ್ ಇನ್ 1994. ಆಮೇಲೆ 2 ವರ್ಷ ಕೆಲಸ ಮಾಡಿದ ಮೇಲೆ ಈಗೇನೆ 3-4 ಕೆಲಸ ಮಾಡಿದ ಮೇಲೆ ಒಂದು ಬಾಂಕ ಪ್ರೊಡಕ್ಟ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಇತ್ತು. ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಗ್ಯಾಸ್ಕೆಟ್ ಆ್ಯಂಡ್ ರೇಡಿಯೇಟರ್ಸ್ ಫಾರ್ ದ ಆಟೋಮೊಬೈಲ್ ಇಂಡಸ್ಟ್ರೀಸ್. ಅಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಸ್ಟ್ರೈಕ್ ಆಯಿತು. ಆ ಸ್ಟ್ರೈಕ್ನಿಂದ ಕಾಂಟ್ರಾಕ್ಟ್ರು ಎಲ್ಲ ಬಿಟ್ಟು ಹೋದರು. ಸೊ ಕಂಪ್ನಿ ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀನು ಅಡುಗೆ ಮಾಡಿ ನಮ್ಮ ಎಂಪ್ಲಾಯಿಗೆ ಕೊಡ್ತೀಯಾ ಅಂತ. ನಾನು ಕೊಡ್ತೇನೆ ಸರ್, ನನ್ನ ಹತ್ರ ಹಣ ಇಲ್ಲ, ಬಟ್ ಯು ಹ್ಯಾವ್ ಟು ಸಪೋರ್ಟ್ ಮೀ ಆನ್ ದ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ಸ್. ದ ಕಂಪ್ನಿ ಹ್ಯಾಸ್ ಬ್ರಿಂಗ್ ಆಲ್ ದ ರಾ ಮೆಟೀರಿಯಲ್ಸ್. ಮತ್ತು ನನ್ನ ಕೆಲಸ ಅದು ಏನು ನಡೆಸಬೇಕಾದ ನಡೆಸಿದ ನಾನು. ದೇ ಆರ್ ನೇಮ್ಡ್ ಇಟ್ ಆಸ್ ಶಶಿ ಕ್ಯಾಟ್ರಿಂಗ್ ಸರ್ವಿಸಸ್ ಇನ್ ದ್ಯಾಟ್ ಟೈಮ್ 1996. ಮೈ ಫಸ್ಟ್ ಕ್ಯಾಂಟೀನ್ ಅದು. ಅಲ್ಲಿ ನನಗೆ ನನ್ನ ಜೊತೆ 8 ಜನ ಕೆಲಸ ಮಾಡ್ತಾಯಿದ್ರು. ತಿಂಗಳಿಗೆ ಆ ಟೈಮಲ್ಲಿ 2.5 ಲಕ್ಷ ರೂಪಾಯಿ ಬಿಸ್ನೆಸ್ ಇತ್ತು. ಹಾಗೆ ಬರ್ತಾ ಬರ್ತಾ ಈಗ ನಮ್ಮ ಕಂಪನಿಗೆ 32 ವರ್ಷ ಆಗಿದೆ. ಈಗ ಸುಮಾರು 11,000 ಜನ ಕೆಲಸ ಮಾಡ್ತಾ ಇದ್ದಾರೆ. ದೇಶದ 14 ಸ್ಟೇಟಲ್ಲಿ ನಾವು ಕ್ಯಾಟ್ರಿಂಗ್ ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದೇವೆ. ಇಟ್ ಈಸ್ 7 lakhs ಮೀಲ್ಸ್ ಪರ್ ಡೇ, ನಾಟ್ 77 lakhs. ಇಟ್ ಈಸ್ 7 lakhs ಮೀಲ್ಸ್ ಪರ್ ಡೇ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಕೊಡ್ತಾ ಇದ್ದೇವೆ. ಇದು ನಮ್ಮದು ಕ್ಯಾಟ್ರಿಂಗ್ ಬಿಸ್ನೆಸ್. ಆದರೆ ಡೆಡಿಕೇಶನ್ ತುಂಬ ಬೇಕು. ನಾನು ಈ ಒಂದು ಕಥೆಯನ್ನು ಮಾತ್ರ ಹೇಳಿದೆ. ನಾನು ಇಲ್ಲಿ ಊರು ಬಿಟ್ಟು ಹೋದ ಮೇಲೆ ಪುನಃ ಊರಿಗೆ ನಾನು 8 ವರ್ಷ ಬರಲಿಲ್ಲ. ಬರಬೇಕಾದ್ರೆ ಅಲ್ಲಿ ಅಷ್ಟು ಡೆಡಿಕೇಶನ್ಸ್ ಬೇಕು. ಊರಿಗೆ ಬಂದರೆ ಪುನಃ ಹಣ ಖರ್ಚಾಗ್ತದೆ. ಹೋಗಲಿಕ್ಕೆ ಬರಲಿಕ್ಕೆ ಆವಾಗ ಹಣ ಖರ್ಚು ಮಾಡೋದಂತ ಮಾತ್ರ ಸಾಧ್ಯ ಇರಲಿಲ್ಲ. ಸೊ 8 ವರ್ಷ ನಾನು ಊರಿಗೆ ಬರಲಿಲ್ಲ, ಅಲ್ಲೇ ಇದ್ದು ಎಲ್ಲ ವ್ಯಾಪಾರ ನೋಡಿಕೊಂಡೆ. ಇನ್ನು ಊರಿಗೆ ಬರಬೇಕಾದ್ರೆ ಏನಾದರೂ ಒಂದು ಸಾಧನೆ ಮಾಡಿಯೇ ಬರಬೇಕಂತ ಉದ್ದೇಶ ಇಟ್ಕೊಂಡು ನಾನು ಬರೋಡದಲ್ಲೇ ಇದ್ದೆ. ಆಮೇಲೆ ತದನಂತರವಾಗಿ ದೇವರು ನನಗೆ ಅಂತ ತುಂಬ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಕೇಳಿದರೆ, ಒಂದು ವಿದ್ಯಾಭ್ಯಾಸ ಆಗಿರಲಿ, ಅಲ್ಲಾದರೆ ಒಂದು ಉದ್ಯಮ ಆಗಿರಲಿ, ಅದಕ್ಕೆ ನೀವು ಫುಲ್ ಟೈಮನ್ನು ಕೊಡಬೇಕು. ಕೆಲವರು ಎಷ್ಟು ಜನಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲಿ ಯಾವಾಗಲೂ ನಾವು ಪೂಜ್ಯರಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಮಾತನ್ನು ನಾವು ಹೇಳ್ತಾ ಇರ್ತೇವೆ. ಯಾರಿಗಾದರೂ ಅವರ ಡೆಪ್ತಾಗಿ ಅವರ ದಿನಚರಿ ಗೊತ್ತಿದೆ ಹೇಳಿ, ಅವರು ಎಷ್ಟು ಗಂಟೆಗೆ ಹೇಳ್ತಾರೆ, ದೇವಸ್ಥಾನ ಬಗ್ಗೆ ಏನು ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾರೆ, ಅದನ್ನು ಮಾಡಿಕೊಂಡು ಇನ್ನು ಉಳಿದ ವಿದ್ಯಾಸಂಸ್ಥೆಗಳಿಗೆ ಇನ್ನಿತರ ಕಡೆಗೆ ಬರುವಂಥದ್ದು ಒಂದು ದಿವಸ ಒಂದು ಟೈಮು ಚಪ್ಪದವರು ಮಾಡ್ತಾ ಇದ್ದಾರೆ. ಅದು ಮಾಡಬೇಕಂದ್ರೆ ಡೆಡಿಕೇಶನ್ ಬೇಕು. ಈಗ ಅವ್ರ ವಯಸ್ಸಿಗೆ 75 ಇಯರ್ಸ್ ಮೇಲೆ ಅವರ ವಯಸ್ಸಾಯ್ತು. ಈಗ ಇವತ್ತು ಬೆಳಿಗ್ಗೆ ಹೋದರೂ ಕೂಡ ದೇವಸ್ಥಾನಕ್ಕೆ ಕರೆಕ್ಟ್ ಟೈಮ್ ಬರುತ್ತೆ. ಅವರಿಂದಲೇ ಅಲ್ಲಿಂದ ಪೂಜೆ ಪ್ರಾರಂಭ ಆಗುವಂಥದ್ದು. ಡೆಡಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕ್ರಿಟಿಸಮ್ ಮಾಡ್ತಾರೆ. ನಾವು ಯಾವುದೇ ಉದ್ಯಮ ಮಾಡಿದ್ರು ಕೂಡ ನಮ್ಗೆ ಏನಾದರೂ ಕ್ರಿಟಿಸೈಸಮ್ ಮಾಡಿಯೇ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಉಜಿನೆಯಲ್ಲಿ ಓಷನ್ ಪರ್ಲ್ ಇದೆ. ಇವತ್ತು ಹೇಳೋದು ಎಲ್ಲ ಉಜಿನೆಯಲ್ಲಿ ಓಷನ್ ಪರ್ ಹೇಗೆ ನಡೀತದೆ ಅಂತ ಕೇಳಿ. ನನಗೆ ಹಾಗೆ ಇತ್ತು, ನಮ್ಮ ಊರು ಖಾಲಿ ರೂರಲ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬಾರ್ದು ಅಂತ. ಇಲ್ಲ, ನಾವು ಕೂಡ ಸಿಟಿ ಆಗಿದ್ದೇವೆ, ನಮ್ಮದು ಕೂಡ ಸಿಟಿ ಆಗಿದೆ, ಆ ಥರ ಬೆಳೀತಾ ಇದೆ. ಸೊ ನಾನು ಇಲ್ಲಿ ಓಷನ್ ಪರ್ಲ್ ಬಿಸ್ನೆಸ್ ಮಾಡಬೇಕು ಅಂತ ತಿಳ್ಕೊಂಡಾಗ ಊರಿನವ್ರು ಹೇಳಿದ್ರು, ಇಲ್ಲಿ ಬಂದು ಯಾರು ಮಲಗ್ತಾರೆ ಮಾರ್ರೆ ಅಂತ. ಇಲ್ಲಿ ಬಂದು ಮಲಗುವವರು ಊರಿನವರಲ್ಲ ಅಂತ ನನಗೆ ಖಂಡಿತ ಗೊತ್ತು. ಇಲ್ಲಿ ಬಂದು ಮಲಗುವವರು ಬೆಳ್ತಗಣಿಂದ ಹೊರಗೆ ಬಂದವರು. ಅದು ನನ್ನ ಹೋಟ್ಲಿಗೆ ಚೆನ್ನಾಗಿ ನಡೀತಾ ಇದೆ, ಊರಿಗೆ ಒಂದು ಬ್ರ್ಯಾಂಡ್ ಆಗಿದೆ. ಯಾವ ಕೆಲಸವನ್ನು ತೆಗೆದುಕೊಂಡ್ರೂ ಪಾಸಿಟಿವ್ ಆಗಿ ನಾವು ತೆಗೆದುಕೊಳ್ಬೇಕು. ಇನ್ನು ಎಷ್ಟು ಜನಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ರಬ್ಬರ್ ಇಂಡಸ್ಟ್ರೀಸ್ನಲ್ಲಿ ಬೆಳ್ತಂಗಡಿ ಪಾತ್ರ ಭಾಳ ದೊಡ್ಡದಿದೆ. ಕರ್ನಾಟಕದ 3 ಸಂಸ್ಥೆಗಳಲ್ಲಿ ಅತ್ಯಂತ ರಬ್ಬರನ್ನು ಸಪ್ಲೈ ಮಾಡುವಂಥ ಸಂಸ್ಥೆ ಇದ್ದರೆ ಅದು ಬೆಳ್ತಂಗಡಿಯಲ್ಲಿ ಇರೋದು. ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಅದು ಗೊತ್ತಿಲ್ಲ. ಅರಕೆನಟ್ ಬಿಸ್ನೆಸ್ 5,000 crores ಮೇಲೆ ಬಿಸ್ನೆಸ್ಸು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ನಾವು ಮಾಡ್ತಾ ಇದ್ದೇವೆ. ಎಷ್ಟು ನಮ್ಮ ಊರಿನವರು ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ? ಯಾರೂ ಇಲ್ಲ. ಒಬ್ಬರ ಹೆಸರು ಹೇಳಿ ಅಂತ ಹೇಳಿದ್ರೆ ಯಾರೂ ಇಲ್ಲ. ಟ್ರೇಡಿಂಗ್ ಮಾಡ್ತಾ ಇರ್ಬೋದು, ಅದು ಡೆಪ್ತ್ ಆಗ ಬಿಸ್ನೆಸ್ ಸ್ಟಡಿ ಮಾಡಿದವರು ಯಾರೂ ಇಲ್ಲ. ಇನ್ನು ಮೀನುಗಾರಿಕೆ ಇದೆ ನಮ್ಮಲ್ಲಿ. ಎಷ್ಟು ಜನ ಅದನ್ನು ಓದ್ತೀರಾ ಬಿಡ್ತೀರಾ, ಅದರ ಬಗ್ಗೆ ಏನು ಸ್ಟಡಿ ಮಾಡಿದ್ದೀರಾ ಗೊತ್ತಿಲ್ಲ. ಇದೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಬಿಸ್ನೆಸ್ಗಳು.
ನಾವು ಎಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ನಮ್ಮ ಏರಿಯಾವನ್ನು ಫಸ್ಟ್ ಆಫ್ ಆಲ್ ಸ್ಟಡಿ ಮಾಡಬೇಕು. ಈಗ ನನಗೆ ಕೇಳಿದರೆ ಇನ್ನು ಬೆಳ್ತಂಗಡಿಯಲ್ಲಿ ಏನೇನು ಮಾಡಬೇಕಂದ್ರೆ ಬೇಕಾದಷ್ಟು ಬಿಸ್ನೆಸ್ಗಳಿದೆ ಮಾಡಲಿಕ್ಕೆ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅದನ್ನು ನಾವು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇನ್ನು ಮುಂದೆ ಬರುವಂಥ ಚಾಲೆಂಜ್ಗಳೇನು. ಡಿಸ್ಪೋಸಲ್ ಆಫ್ ದ ಗಾರ್ಬೇಜಸ್ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಅಸ್. ನಾವು ಏನು ಗಾರ್ಬೇಜನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೇವೆ ಮನೆಯಿಂದ ಇಲ್ಲ ಬೇರೆ ಕಡೆಯಿಂದ, ಅದು ಡಿಸ್ಪೋಸಲ್ ಮಾಡೋದೇ ಸ್ವಲ್ಪ ದೊಡ್ಡದಂಥ ಪ್ರಾಬ್ಲಮ್ಮು. ಬಿಸ್ನೆಸ್ ಮ್ಯಾನ್ಗೆ ಅದನ್ನು ತೆಗೆದುಕೊಂಡ್ರೆ ಅಲ್ಲಿ ಹಣ ಕೂಡ ತುಂಬ ಇರ್ತದೆ. ನಾನು ಪೈಲಟ್ ಪ್ರಾಜೆಕ್ಟ್ ಉಜಿರೆಯಲ್ಲೇ ಮಾಡ್ತಾಯಿದ್ದೇನೆ. ಎಷ್ಟು ಜನ ಗೊತ್ತಿಲ್ಲ. ಯಾರಾದರೂ ಎನ್ವೈರ್ಮೆಂಟ್ ಸ್ಟಡಿ ಮಾಡೋದಿದ್ದರೆ ದಯವಿಟ್ಟು ಉಜಿರೆಯ ಪಂಚಾಯತಿಯಲ್ಲಿ ಕಳೆದ 2 ವರ್ಷಗಳಿಂದ ಎನ್ವೈರ್ಮೆಂಟಲ್ ಪ್ರಾಜೆಕ್ಟನ್ನು ಮಾಡ್ತಾಯಿದ್ದೇನೆ ನಾನು. ಅದರಲ್ಲಿ ಏನು ಕಸ ಬರ್ತದೆ, ಕಸದಿಂದ ಗೊಬ್ಬರವನ್ನು ತಯಾರಿಸೋದು ನ್ಯೂ ಟೆಕ್ನಾಲಜಿ. ಅದು ಇಷ್ಟು ತನಕ ಎಲ್ಲೂ ಇಲ್ಲ. ಅದು ಉಜಿರೆಯಲ್ಲಿ ಡೆಮೋ ಪ್ರಾಜೆಕ್ಟ್ ಆಗಿ ಉಜಿರೆ ಪಂಚಾಯತಿಯವರು ಅದಕ್ಕೆ ಜಾಗ ಕೊಟ್ಟಿದ್ದಾರೆ. ಈ ಒಂದು ಚಿಕ್ಕ ರೀತಿಯಲ್ಲಿ ಅದು ಡೆವಲಪ್ ಆಗ್ತದೆ. ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಲ್ಲಿ ಮಾಡಲಿಕ್ಕಿದೆ. ನಾನು ಧರ್ಮಸ್ಥಳಕ್ಕೆ ಹೋಗಬೇಕಂತ ಇದ್ದೆ, ಅದು ಫೈನಲ್ ಪ್ರಾಡಕ್ಟ್ ಫಿನಿಷ್ ಆಗಲಿಲ್ಲ. ಅದು ಎಲ್ಲಿ ತನಕ ಮುಟ್ಟಬೇಕಾ ಅಲ್ಲಿ ತನಕ ಮುಟ್ಟಲಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ಅದು ಇನ್ನು ಬರುವಂಥ ಬಿಸ್ನೆಸ್ಗಳಿಗೆ ಅದರಿಂದ ಬೇಕಾದಂಥ ಉದ್ಯಮವನ್ನು ಮಾಡಿಕೊಂಡು ಅದರಿಂದ ಬೇಕಾದ ಸವಲತ್ತುಗಳನ್ನು ಮಾಡ್ಬೋದು. ಬಿಸ್ನೆಸ್ ಮಾಡಲಿಕ್ಕೆ ಕರೇಜ್ ಬೇಕು, ಮತ್ತು ಏನು ಬೇಡ. ಅಷ್ಟಿದ್ದರೆ ನಾವು ಬಿಸ್ನೆಸ್ಸನ್ನು ಸಾಧನೆಯನ್ನು ಮಾಡ್ಬೋದು. ಎಲ್ಲರೂ ಫೇಲಾಗಿ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಡೆಡಿಕೇಷನ್ ಇದ್ದರೆ ನಮ್ಮ ಮಕ್ಕಳಿಗೆ ಹೇಳೋದು. ನಾನು ಇಂಟರ್ಪ್ರಿನರ್ ತುಂಬ ಜನ ಇದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಪ್ರೊಫೆಸರ್ ಕಲೀಲಿಕ್ಕೆ ಬರೋದು. ಇದು ಕೂಡ ಕಲಿಕೆ ಒಂದು. ಇಲ್ಲಿ ಬರುವಂಥ ಈಗ ಬೇರೆಯವರು ಎಲ್ಲರೂ ಮಾತಾಡಿದರು. ಅವರು ಬ್ಯಾಂಕಿನ ಬಗ್ಗೆ ಮಾತಾಡಿದರು. ಜೋಶಿ ಅವರು ತಮ್ಮ ಅನುಭವವನ್ನು ಹೇಳಿದರು, ಇನ್ನೊಬ್ಬರು ಹೇಳಲಿಕ್ಕೆ ಇದ್ದಾರೆ ಅವರ ಅನುಭವವನ್ನು. ಇಂಥದ್ದೆಲ್ಲ ಆಗುವಾಗ ತಾವು ಟೈಮನ್ನು ಕೊಡಬೇಕು ಅಂತ. ಈಗ ಇಲ್ಲಿ ಸೆಮಿನಾರ್ ಅಟೆಂಡ್ ಮಾಡಿದ್ರೆ ಬೋರಿಂಗ್ ಸಬ್ಜೆಕ್ಟ್ ಹೆಚ್ಚಾಗಿ ಮಕ್ಕಳು ಆ ಥರ ತಿಳ್ಕೊಳ್ತಾರೆ. ಹಾಗೆಲ್ಲ ನಾನು ಈ ಮಟ್ಟಕ್ಕೆ ಬರಬೇಕಂತ ಹೇಳಿದ್ರೆ ನಾನು ಸೆಮಿನಾರ್ ಅಟೆಂಡ್ ಮಾಡಿದ್ದು, ಮತ್ತು ಪಾಸಿಟಿವ್ ಸ್ಪೀಚ್ ಇಲ್ಲ ಮೋಟಿವೇಶನ್ ಸ್ಪೀಚ್ ಅಂತ ಕೇಳಲಿಕ್ಕೆ ನಾನು ಹೋಗ್ತಾ ಇರ್ತೇನೆ. ಇದನ್ನೆಲ್ಲ ಮಾಡಿದರೆ ನಮ್ಮ ಜೀವನದಲ್ಲಿ ಸಾರ್ಥಕತೆ ಬರ್ತದೆ ಅಂತ. ಆ ಸಾರ್ಥಕತೆಯನ್ನು ನಾವು ಕಂಡುಕೊಳ್ತೇವೆ. ಯಾರು ಈ ಎಂಟರ್ಪ್ರಿನರ್ಶಿಪ್ಗೆ ಮಾತನ್ನು ಕೇಳಲಿಕ್ಕೆ ಬಯಸ್ತೀರಾ, ಯಾರು ಎಂಟರ್ಪ್ರಿನರ್ ಆಗಲಿಕ್ಕೆ ಬಯಸ್ತೀರಾ, ಎಷ್ಟು ಜನ ಇಲ್ಲಿ MBA ಸ್ಟೂಡೆಂಟ್ ಆಗಲಿಕ್ಕೆ ಬಯಸ್ತೀರ ಒಂದು ಕೈ ಎತ್ತೀರಾ? If anyone who wish to doing MBA in this college or in future? 1 2 okay. MBA ಸ್ಟೂಡೆಂಟ್ಗಳಿಗೆ ಇದು ಸಬ್ಜೆಕ್ಟ್. ಇದು ಯಾರೆಲ್ಲ ಈ ಕಾಲೇಜಲ್ಲಿ ಕಲಿತೀರಾ, ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಫ್ರೆಂಡ್ಸ್ಗಳಿದ್ದರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನು, ನಾವು ಗೊತ್ತಿಲ್ಲ ಎಲ್ಲೋ ಮಾಡ್ತಾರಿಲ್ಲ ಅಂತೇಳಿ, ಆ ಕಾರ್ಯಕ್ರಮಕ್ಕೆ ತಾವು ಜೋಡಣೆ ಮಾಡ್ಕೊಳ್ಬೋದು. MBA ಈಸ್ ಎ ಸಬ್ಜೆಕ್ಟ್ ಆದರೂ ಕೂಡ ನಮ್ಮ ಲೈಫ್ ನಮಗೆ ಕಳಿಸ್ಕೊಡ್ತದೆ. ಬೆಳ್ತಂಗಡಿಯ ಸುತ್ತಮುತ್ತ ಇರುವಂಥ ಎಲ್ಲ ಏನಿದೆಯಾ ನಿಮ್ಮ ಸುತ್ತಮುತ್ತಲು ಅದೇ ಒಂದು ಬಿಸ್ನೆಸ್ ತಾವು ನೀವು ತಗೊಂಡ್ರು ಕೂಡ ನೀವು ಕರೋಡಪತಿ ಆಗಲಿಕ್ಕೆ ಸಾಧ್ಯತೆ ಇದೆ. ನನ್ನೊಂದು ಡ್ರೀಮ್ ಇದೆ, ನಾನು ಅದನ್ನು ಮೆನ್ಷನ್ ಮಾಡಿದರು. 22 ಎಂಟರ್ಪ್ರಿನರ್ ಮಾಡಿದ್ದೇನೆ. ನನ್ನ ಡ್ರೀಮ್ ಇದೆ, ನನಗೆ 100 ಜನರನ್ನ ಎಂಟರ್ಪ್ರಿನರ್ ಮಾಡಲಿಕ್ಕಿದೆ. ಕೆಲಸ ಕೊಡ್ತಾ ಇಲ್ಲ. ಕೆಲಸ ನಾನು 11 ಸಾವಿರ ಜನಕ್ಕೆ ಕೊಟ್ಟಿದ್ದೇನೆ, ಇನ್ನೂ ಕೊಡ್ತೇನೆ. ಎಂಟರ್ಪ್ರಿನರ್ ಆಗಲಿಕ್ಕೆ ನಾನು 100 ಜನನ ಸಿಲೆಕ್ಟ್ ಮಾಡ್ತೇನೆ. ಸಿಲೆಕ್ಟ್ ಹೇಗೆ ಮಾಡ್ತೇನೆ ಅಂತ ಕೇಳಿದ್ರೆ ಅವ್ರ ಐಡಿಯಾಲಜಿ ಬೇಕು. ಅವ್ರ ಹತ್ರ ಹಣ ಇಲ್ಲ ಅಂತ ನಾನು ಫೈನಾನ್ಸ್ ಮಾಡ್ತೇನೆ. ಯು ಬಿಕಮ್ ಎ ಪಾರ್ಟ್ನರ್ ಆಫ್ ಮೈ ಬಿಸ್ನೆಸ್. ನನಗೆ 100 ಜನ ಯಾರು ಎಂಟರ್ಪ್ರಿನರ್ ಆಗಲಿಕ್ಕೆ ಯಾರು ಬಯಸ್ತೀರ ಅವ್ರಿಗೆ ನಾನು ಫೈನಾನ್ಸನ್ನು ಮಾಡ್ತೇನೆ. ಇಲ್ಲಿ ಅಂತಲ್ಲ, ನಾನು ದಕ್ಷಿಣ ಜಿಲ್ಲೆಗೆ ಈ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿರಬೇಕು. ಅಂದರೆ ನಾವು ಹೋಟ್ಲ್ ಮಾಡೋಣ ಇನ್ನೊಂದು ಮಾಡೋಣ ಅಂತ ಮಾಡೋದಿಲ್ಲ. ನಿಮ್ಗೆ ಡಿಫ್ರೆಂಟ್ ಆಗಿ ವಾಟ್ ಯು ನೀಡ್ ಇನ್ ಸ್ಪೆಷಲ್ ಇನ್ ಯುವರ್ ಸಬ್ಜೆಕ್ಟ್ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ತಗೊಂಡು ಬನ್ನಿ. ಪ್ರಾಜೆಕ್ಟು ನಾನು ಫೈನಾನ್ಸ್ ಮಾಡ್ತೇನೆ, ನೀವು ನನ್ನ ಪಾರ್ಟ್ನರ್ ಆಗಿ. ನಾನು ಒಂದೇ ಡ್ರೀಮ್, ನಾನೊಂದು ಸಲ ಏರ್ಪೋರ್ಟಲ್ಲಿ ಬಂದು ಇಳಿದಾಗ 100 ಜನ ಬಿಸ್ನೆಸ್ ಮ್ಯಾನ್ ನನ್ನ ಜೊತೆಗೆ ಬೇಕು. ಒಬ್ಬ MLA ಆದರೆ ಅವರ ಹಿಂದೆ 3 ಗಾಡಿ ಹೋಗ್ತದೆ, ಒಬ್ಬ MP ಆದರೆ ಅವರಿಂದ 4 ಗಾಡಿ ಹೋಗ್ತದೆ, ಒಬ್ಬ ಮಿನಿಸ್ಟರ್ ಆದರೆ ಅವರಿಂದ 20 ಗಾಡಿ ಹೋಗ್ತದೆ, ಸರ್ಕಾರ ಗಾಡಿ. ನಾನು ಬಂದಾಗ 100 ಜನ ಎಂಟರ್ಪ್ರಿನರ್ ಆಗಿ ನನ್ನಿಂದ ಏರ್ಪೋರ್ಟಿಂದ ನನ್ನ ಮನೆಗೆ ಬರಬೇಕಂತೇಳಿ ನನ್ನೊಂದು ಡ್ರೀಮ್ ಇದೆ. ನಿಮ್ಮ ಜೊತೆಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಾಗ ಖಂಡಿತವಾಗಿ ಕುಮಾರ ಹೆಗ್ಡೆಯವರು ಮಹೇಶಣ್ಣ ಈ ನಾವು ಅವಕಾಶ ಕೊಟ್ಟರೆ ಖಂಡಿತವಾಗಿ ಆ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಜೊತೆ ಏನು ಕನ್ವರ್ಸೇಷನ್ ಮಾಡಲಿಕ್ಕೆ ನಾನು ಬರ್ತೇನೆ ಅಂತ ಹೇಳ್ಕೊಳ್ತಾ, ಮಹೇಶ್ ಶೆಟ್ಟಿ ಅವರಿಗೆ ಕೂಡ ನಾನು 1 ತಿಂಗಳ ಮುಂಚೆ ಒಂದು ಮಾತನ್ನು ಹೇಳಿದ್ದೆ. ಏನಂತ ಕೇಳಿದ್ರೆ, ನಮ್ಮ ಬೆಳ್ತಂಗಡಿ ಉದ್ಯಮ ಮಾಡುವ ಉದ್ಯಮಿಗಳು ತುಂಬ ಜನ ಇದ್ದಾರೆ. ಅವರ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ನಾವು ಇಂಥ ವೇದಿಕೆಯನ್ನು ಮಾಡಬೇಕಂತೇಳಿ. ಯಾಕೆಂತ ಕೇಳಿದ್ರೆ, ಅರೆಕನಟ್ ಅನ್ನೊಂದು ಬಿಸ್ನೆಸ್ ಇಲ್ಲಿ ಮಾಡಿದ್ದಾರೆ ನಮ್ಮ ಹತ್ರದಲ್ಲಿ, ಕೊಕ್ಕಡದ ಹತ್ರ. ಅರೆಕ್ಲಮ್ ಲೀವ್ಸಲ್ಲಿ ಒಂದು ಪ್ಲೇಟ್ ತಯಾರಿಕೆ ಮಾಡೋದು. ಬೆಳ್ತಂಗಡಿ ಇರುವಂಥ ಒಂದೇ ಒಂದು ಎಕ್ಸ್ಪೋರ್ಟ್ ನೋಡಿ ಯಾವುದು ಅಂತ ಕೇಳಿದರೆ ಅದು ಅರೆಕಟ್ ತಟ್ಟೆ ತಯಾರಿ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು. ಇಂಥ ತುಂಬ ಬಿಸ್ನೆಸ್ಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಆ ದೇವರ ನಮಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿಯವರ ಹತ್ರ ಅಂಥ ತುಂಬ ಯೋಜನೆಗಳಿದೆ. ನಾವು ಅವರ ಮಾತನ್ನು ಕೇಳಲಿಕ್ಕೆ ಕೂಡ ತಯಾರಿಲ್ಲ. ಈ ಕಲಿಕೆ ಜೊತೆಗೆ ಹಿರಿಯರಾದಂಥ ತಂದೆ ತಾಯಿಗಳು ತಮ್ಮ ಜೀವನವನ್ನು ಹೇಗೆ ನಡೆಸಿದ್ದಾರೆ ಅದು ಕೂಡ ನಮಗೆ ಪಾಠವೇ. ಯಾರಾದರೂ ಹೇಳಿದ ಅವನ ತಕ್ಕ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಂದೆ ತಾಯಿಯವರ ಅನುಭವ ಅಂತ ನಾವು ಕಲಿತಂಥ ಅನುಭವಗಳು. ಮೊನ್ನೆ ಒಂದು ಕಡೆಯಲ್ಲಿ ಮಾತಾಡುವಾಗ ಶ್ರೀಯುತ ಹರ್ಷೇಂದ್ರ ಕುಮಾರ್ ಒಂದು ಮಾತನ್ನು ಹೇಳಿದಾಗ ನಾನು ಕೇಳಿದೆ. ಮೊದಲು
ಅವಿದ್ಯಾವಂತರಾಗಿತ್ತು. ಆಮೇಲೆ ನಾವು ವಿದ್ಯಾವಂತರಾಗಿ ನಮಗೆ ಏನು ಅದು ವಿಚಾರವನ್ನು ತಿಳ್ಕೊಳ್ಳುವ ಶಕ್ತಿ ನಮಗೆ ಬರ್ತದೆ. ವಿಚಾರವನ್ನು ತಿಳಿದುಕೊಂಡ ಮೇಲೆ ಅದನ್ನು ಆಚಾರಕ್ಕೆ ತರಬೇಕು. ಆವಾಗಲೇ ನಾವು ಕಲಿತಂಥ ಎಲ್ಲ ಏನು ಕಲಿತಿದ್ದೇವೆ ಅದನ್ನು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಅದು ಭಾಳ ಒಳ್ಳೆಯ ಮಾತನ್ನು ಹೇಳಿದೆ. ಅದೇ ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಗೆ ಇದನ್ನೆಲ್ಲವನ್ನು ತಿಳಿದುಕೊಳ್ಳುವಂಥ ಒಂದು ಏನು ಹೇಳ್ತಾರೆ ಅದಕ್ಕೆ ಮೂಮೆಂಟ್ ನಮಗೆ ಸಿಗ್ತದೆ. ನಾನು ಆವಾಗದಿಂದ ಕೂತ್ಕೊಂಡು ಈಗ ನಾನು ಹೇಗಪ್ಪ ಸ್ಪೀಚ್ ಮಾಡೋದು ಅಂತ ಕೇಳಿದರೆ ಮೊದಲು ನನಗೆ ಸರೆಂಡರ್ ಆಗೋದು. ಅಂದರೆ ನಮಗೆ ಏನು ಗೊತ್ತಿದೆಯಾ ಗೊತ್ತಿಲ್ವಾ, ಮೊದಲು ನಮ್ಗೆ ಏನು ನಮ್ಮ ಹೃದಯದಲ್ಲಿ ಏನುಂಟ ಅದನ್ನು ಪಬ್ಲಿಕ್ ಹೇಳಬೇಕು. ಯಾರಿಗೆ ಕೂಡ ಮನಸ್ಸು ನೋಯುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಮತ್ತು ಯಾರ್ದಾದ್ರೂ ಯಾವ ರೀತಿ ವ್ಯಾಪಾರವನ್ನು ಮಾಡಿ ಅಲ್ಲಿ ಒಂದು ಅವಕಾಶ ಸಿಕ್ಕಿದ ಕೂಡಲೇ ಅಲ್ಲಿ ಹಣವನ್ನು ದೋಚುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಯಾವ ಸಂದರ್ಭದಲ್ಲೇ ಇರಲಿ ರೀಸನೇಬಿಲಿಟಿ ಆಗಿ ಯಾವ ಕೆಲಸವನ್ನು ಮಾಡ್ತದೆ ಒಂದು ಶ್ರದ್ಧೆಯಿಂದ ಮಾಡಿದಾಗ ನಾವು ಯಾವತ್ತೂ ಲೈಫಲ್ಲಿ ಫೇಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ನಾವು ವಿಧೇಯರಾಗಿದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಡಲಿಕ್ಕೆ ಸಾಧ್ಯತೆ ಅಂತ ಮಾತನ್ನು ಹೇಳುತ್ತಾ ಈ ಅವಕಾಶಕ್ಕಾಗಿ ಹೊಂದಿಸ್ತೇನೆ. ಯಾಕೆಂತ ಕೇಳಿದ್ರೆ ನನ್ನಂಥ ಒಬ್ಬ ವ್ಯಕ್ತಿಯನ್ನು ಇಂಥ ದೊಡ್ಡ ವೇದಿಕೆಗೆ ತಾವು ಕರೆದು ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ಈ ದೇವರ ಹತ್ರ ಇಷ್ಟೇ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಂದು ಜನ್ಮ ಇದ್ದರೆ ಅದು ನನಗೆ ತುಳುನಾಡಿನಲ್ಲಿ ಸಿಗಬೇಕು. ಇನ್ನೊಂದು ಜನ್ಮ ಇದ್ದರೆ ಎತ್ತೆ ತಾಯಿಯ ಹೊಟ್ಟೆಯಲ್ಲಿ ಮಗದೊಮ್ಮೆ ಹುಟ್ಟಿ ಬರುವಂತೆ ತಾವೆಲ್ಲರೂ ಇಂಥ ಒಳ್ಳೆಯ ಕೆಲಸಗಳಿಗೆ ಸೇಗುವಂತ ದೇವರು ಅನುಗ್ರಹ ಮಾಡಲಿ ಅಂತ ದೇವರ ಹತ್ರ ಮಾತು ಮುಗಿತೇನೆ. ಜೈ ಶ್ರೀರಾಮ್. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.